ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಕಥೆನ ನೀವು ಅದೆಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಿ, ನಂಗೆ ಭಾಳ ಖುಷಿ ಆಗತ್ತೈತಿ. ಅಂದಲ್ಲೇ ಇಷ್ಟೊಂದು ಡೀಪಾಗಿ ನೋಡಿ ಇದ್ರಿಗೆ ಎಲ್ಲೋ ಒಂದು ಪಾತ್ರ ನಡೀತಾ ಇತ್ತು ಅನ್ನೋಷ್ಟು ನೀವು ಡೀಪಾಗಿ ಕಮೆಂಟ್ ಮಾಡತ್ತೀರಿ, ನಂಗೆ ಅರ್ಥ ಆಕೈತಿ. ಆದರೆ ದಯವಿಟ್ಟು ನಾವು ಒಂದು ಮಾತು ಏನು ಹೇಳ್ತೀನಿ ಅಂದಮೇಲೆ, ಒಂದು ಕತೆ ಅಂದಮೇಲೆ ಒಂದು ಸಂಸಾರ ಜೀವನ, ನಿಜ ಜೀವನನೇ ಆಗಿರ್ಬೋದು, ನಮ್ಮದು ನಿಮ್ಮದೇ ಆಗಿರ್ಬೋದು. ನಮ್ಮಲ್ಲಿ ಎಲ್ಲ ಸುಖನೇ ಐತಾ? ಇಲ್ಲ, ಕಷ್ಟ ನನಗೂ ಬೇಕಾದಷ್ಟು ಅದಾವು. ಅವೇ ಎಲ್ಲರಿಗೂ ಇರ್ತಾವೆ ಮನುಷ್ಯ ಅಂದಮೇಲೆ. ಅದಕ್ಕೆ ಕಷ್ಟ ಸುಖ ಒಂದು ಕತೆ ಅಂದಮೇಲೆ ನಗುದು ಇರ್ತೈತಿ, ಅಳುದು ಎಲ್ಲ ಇರ್ತೈತಿ. ಅದನ್ನೆಲ್ಲ ನೋಡ್ರಿ. ತಿರುವುಗಳು ಬೇಕಾದಷ್ಟು ಬರ್ತಿರ್ತಾವೆ ಜೀವನದೊಳಗೆ. ಎಷ್ಟೋ ಜನ ಮದುವೆ ಫಿಕ್ಸ್ ಆದೊಳಗೆ ಅವ್ರ ಮನೆ ಒಳಗೆ ಎಷ್ಟೊಂದು ಕಹಿ ಘಟನೆಗಳು ನಡೀತಾವು. ಅದರಿಂದನೇ ಎಷ್ಟೋ ಮದುವೆ ನಿಂತು ಹೋಗಿದ್ದು ಐತಿ. ಅದಕ್ಕೋಸ್ಕರ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ನಾನೊಂದು ಕತೆ ಬರೆದಿರ್ತೀನಿ, ನೀವೇನು ಮಾಡಿಬಿಡ್ತೀರಿ, ಕೆಲವರು ಎಲ್ರಿಗೂ ಹೇಳ್ತಾ ಇಲ್ಲ, ಆಮೇಲೆ ಹೇಳಿದೆ ಅಂತಲೂ ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮಗೆ ಅಭಿಪ್ರಾಯ ತಿಳಿಸ್ಕೊಡಕತ್ತೀನಿ. ಯಾಕಂದರೆ ನಿಮ್ಮ ಮುಖ ನನಗೆ ಕಾಣಲ್ಲ, ನನ್ನ ಮುಖ ನಿಮ್ಗೆ ಕಾಣಲ್ಲ. ಏನೇ ಮಾತಾಡಿದ್ರು ನಾವು ಗೊಂಬೆ ಮೂಲಕನೇ ಮಾತಾಡ್ಬೇಕು. ಅದಕ್ಕೋಸ್ಕರ ನಾನೊಂದು ಕತೆ ಬರೋದೇನೆ ಅಂದಮೇಲೆ ಅದು ಹಿಂಗೆ ಬರೀಬೇಕು, ಹಿಂಗೆ ಆಗ್ಬೇಕು ಅನ್ನೋ ಒಂದು ಟ್ವಿಸ್ಟ್ ಇಟ್ಟೆ ಬರೆದಿರ್ತೀವಿ. ನೀವು ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ಹಿಂಗೆ ಮಾಡಿರಿ ಅಂತಂದರೆ, ನೀವು ಹೇಳ್ದಂಗೆ ನಾನು ಮಾಡ್ಕೊತ ಹೋದೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಏನು ಉಳಿತೈತಿ? ಹೌದಾ? ನೀವು ಹೇಳ್ದಂಗೆ ಸುಲಭವಾಗಿ ಜೀವನ ಇರಲ್ಲ, ಕಷ್ಟಗಳ ಮಧ್ಯೆನೇ ಜೀವನ ಇರೋದು. ಅದಕ್ಕೋಸ್ಕರ ನೋಡ್ರಿ, ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಏನೇನು ನಡಿಬೋದು. ಒಂದು ಹೆಣ್ಣು ತಂದೆ ಮೇಲೆ ಇಟ್ಟಿರುವಂಥ ಪ್ರೀತಿ ತೋರಿಸ್ತೀನಿ. ಆಮೇಲೆ ಇಬ್ಬರು ಹುಡುಗ ಹುಡುಗಿ ಪ್ರೀತಿ ಮಾಡುವಾಗ ಅಡ್ಡಿ ಆತಂಕಗಳು ಬಂದರೂ ಅವ್ರು ಗೆಲ್ತಾರ ಸೋಲ್ತಾರ, ಇದನ್ನು ತೋರಿಸ್ತೀನಿ. ಆಮೇಲೆ ಮದ್ವೆ ಮನೆ ಫಿಕ್ಸ್ ಆಗಿ ಅದು ನಿಂತರೆ ಏನಾಗುತ್ತೆ ಸಮಾಜದೊಳಗೆ ಅನ್ನೋದನ್ನು ತೋರಿಸ್ತೀನಿ. ಪ್ರತಿಯೊಂದು ಐತಿ, ನೋಡ್ರಿ, ಖುಷಿ ಪಡ್ರಿ. ಏಪ ಯಾರು ಕಣ್ಣು ಬಿತ್ತ ಏನೋ ನನ್ನ ಮಗನ ಮೇಲೆ. ರಾಜನಂಗಿದ್ದ ನನ್ನ ಮಗ. ಅಯ್ಯವ್ವ ದೇವ್ರ, ಹಿಂಗೆ ಮುಕ್ಕೊಂಡಿದ್ದು ನೋಡೋಕ್ಕಾಗೋದಿಲ್ಲಪ್ಪ. ಯಪ್ಪ ದೇವ್ರ ಪರಮಾತ್ಮ, ನನ್ನ ಆಯಸ್ಸು ಎಟಾರ ಉಳ್ದಿತ್ತಂದ್ರೆ ನನ್ನ ಮಗ ಕೊಟ್ಟುಬಿಡು. ನನ್ನನ್ನು ಕರ್ಕೊರ ಮರಯ್ಯ. ತಾಯಿ ಮುಂದೆ ಮಕ್ಳಿಗೆ ಏನಾರ ಆದ್ರೆ ತಾಯಿಗೆ ಸಹಿಸ್ಕೊಳಕ್ಕಾಗಂಗಿಲ್ಲ. ಯವ್ವ ದೇವ್ರ, ಏನು ಮಾಡ್ಲಿವ ನಾನಂತ. ನಾನು ಯಮ್ಮ ಸುಮ್ಮನಿರ್ಬೇ, ನೀ ಹಂಗೆ ಮಾತಾಡಿ ಅಪ್ಪಗೆ ಮಾತಾಡಿ ತ್ರಾಸ ಕೊಡಬೇಡ. ಶಾಂತ, ನನಗೇನು ಆಗಿಲ್ಲ, ಸಮಾಧಾನ ಮಾಡ್ಕೊ. ಏನು ನೀವು ಮಾತಾಡಬೇಡ್ರಿ. ಎಷ್ಟು ಹೇಳಿದೆ ನಾನು, ಅಷ್ಟು ಗಾಬರಿ ಮಾಡ್ಕೊಂಡು ಓಡಾಡಬೇಡ್ರಿ, ತ್ರಾಸ ಮಾಡ್ಕೋಬೇಡ್ರಿ. ಏನಾರು ಆರಾಮಿಲ್ಲ ಅಂದ್ರೆ ಹೇಳ್ರಿ, ದವಾಖಾನಿಗೆ ಹೋಗಿ ಬರೋಣ ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ದವಾಖಾನಿಗೆ ಅದಕ್ಕೆ ಖಾಲಿ ಪೀಲಿ ಖರ್ಚು ಬೇಡ, ಗುಳಿಗೆ ಔಷಧಿ ಏನಾಗದೈತಿ, ಬೇಡ 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 ಅಂತ ಹಿಂಗೆ ಮಾಡ್ಕೊಂಡ್ಬಿಟ್ರಿ. ಈಟ ಇದ್ದಾಗ ಚೂಟ್ ಹಾಕ್ಬಿಟ್ಟಿದ್ರೆ ಇಷ್ಟೆಲ್ಲ ಹಾಕಿತ್ತ? ಅವತ್ತ ತಲೆ ಹೊಡ್ಯಾತನ, ಕೈಕಾಲು ದಿಮ್ಮನ್ನಾಕತ್ತಾವು, ಮೈನ ನಡ್ಗಾಕತ್ತೈತಿ ಅಂತ ಹೇಳಿದ್ರಿ. ಬರ್ರಿ ದವಾಖಾನಿಗೆ ಹೋಗಿ ಬರೋನು ಅಂತಂದೆ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಚಪ್ರ ಹಾಕ್ಸಾಕತ್ತಿತ್ತು, ಇನ್ನೊಂದು ದಿವಸದಿಂದಾಗ ಮದುವೆ ಇತ್ತು. ಮದುವೆ ಟೈಮ್ನಾಗ ಹಿಂಗೆ ಮಾಡ್ಕೊಂಡು ಕುಂತ್ರಲ್ರಿ. ನಾಯಿ ಒಬ್ಬೇಕೆ ಏನಂತ ಮಾಡಲಿ? ಯವ್ವ ಈಗ ಸುಮ್ಮನಿರ್ತಿ ಇಲ್ಲ, ನೀನು ಆಗಲಿಂದ ಅದನ್ನ ಹೇಳತ್ತೀನಿ, ಮತ್ತು ಅದನ್ನ ಮಾತಾಡ್ತೀವ. ಈಗ ಸುಮ್ಮನಿರು, ಮದುವೆ ವಿಚಾರ ಯಾಕೆ ಈಗ ಅದೆಲ್ಲ? ಸುಮ್ಮನಿರು ಅಪ್ಪ. ಶಾಂತ, ಶಾಂತ ಆರಾಮ ಅಕ್ಕ, ನನಗೇನು ಆಗೋಲ್ಲ, ಸುಮ್ಮನಿರು. ಯಾಕೆ ದೇವ್ರು ನನಗಂತೇಳಿ ಏನು ಮಾಡ್ತಾನೆ? ಅಯ್ಯೋ ದೇವ್ರೆ, ನಾನು ಏನು ಮಾಡ್ಲಪ್ಪ? ಯಾವ ದೇವ್ರಿಗೆ ಏನು ಹರಕೆ ಹೊತ್ತಿದ್ದೆ ನಾನು? ಯಾವಾಗ ಮರ್ತೇನೋ ಏನು? ಹಾಂ, ಅವತ್ತು ಲಗ್ನ ಪತ್ರಿಕೆ ದೇವ್ರ ಮುಂದೆ ಇಡಾಕ ಹೊಂಟಾಗ ಗುಡಿಗೆ ಹೊಂಟಾಗ ಕೆಡಿ ಹೋತ್ ಮಂಗ್ಯ ನಾಯಿ, ಕೆಡಿ ಹೋತ್ ನಾಯಿ. ಅವತ್ತೇ ಅನ್ಕೊಂಡೆ ನಾನು, ಏನೋ ವಿಘ್ನ, ಏನೋ ಅಭಿಷೇಕನಕ್ಕೆ ಆದತಿ ಅಂತೇಳಿ. ಎಲ್ಲರೂ ಇಲ್ಲ ಇಲ್ಲ ಏನಾಗಲ್ಲ ಬಿಡು, ಸುಮ್ಮನೆ ನಿಗಾಬ್ರೇಕಿ ಅಂದ್ರಿ ಎಲ್ಲರೂ. ನೋಡಿದ್ರೆ ಇಂಥದ್ದೊಂದು ಆಯ್ಕೊಂಡಿರ್ತು. ದೇವ್ರ ದೊಡ್ಡವ, ಜೀವಕ್ಕೊಂದು ಏನೂ ತೊಂದರೆ ಆಗಿಲ್ಲ. ಯವ್ವ ದೇವ್ರೆ, ನನಗೆ ಮಾತ್ರ ಮುತ್ತೈದಿ ಸಾವು ಬೇಕು ಯವ್ವ. ಅವ ಯಾಕವ ಹತ್ತತ್ರ ಅವ್ ಮಾಡತ್ತೀವಿ? ಯಪ್ಪ ಮಗನ ಆರಾಮಾಗ ಮಗನ. ಶಾಂತಕ, ಬಿಗ್ರ ಏನಾತ್ರಿ? ಹಾ, ಇದಕ್ಕಿದ್ದಂಗೆ ಏನಾತ್ರಿ ನಿಮಗ? ಏನೋ ಒಟ್ಟು ಒಬ್ಬರ ಓಡಾಡಿದ್ದಕ್ಕೋ ಏನೋ ಮದ್ವಿ ಒಣ ರಾಡಿ ಟೆನ್ಷನ್ಗೆ ಏನೋ ಒಟ್ಟು ಗೊತ್ತಿಲ್ಲ, ಹಿಂಗೆ ಮಾಡ್ಕೊಂಡಾರ ನೋಡ್ರಿ. ಅವತ್ತ ಅಂದ್ರೆ ಕೈಕಾಲು ಹರಿಯಾಕತ್ತಾವು, ನನಗೆ ತಲೆ ದಿಮ್ಮನ್ನಕತ್ತೈತಿ ಅಂತೇಳಿ ಅವತ್ತ ಅಂದೆ ನಾನು, ಹೋಗುನ್ ಬರ್ರಿ ದವಾಖಾನಿಗೆ ಅಂತೇಳಿ. ನನ್ನ ಮಾತು ಕೇಳಲಿಲ್ಲ, ಒಮ್ಮಿಂದ ಮಕ್ಕ ಹಿಂಗೆ ಮಾಡ್ಕೊಂಡಾರ ನೋಡ್ರಿ. ಏನು ಟೆನ್ಷನ್ ರೀ ನಿಮಗೆ? ನಾ ಹೇಳಿದ್ನಲ್ಲ, ಎಲ್ಲ ನಾವು ಮಾಡ್ಕೊತೀವಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ. ಏನು ಅಲ್ಲ, ಹಿಂಗೆ ಕೇಳ್ತೇನಂತ ತಿಳ್ಕೊಬೇಡ್ರಿ. ರೊಕ್ಕದ ಬಗ್ಗೆ ಏನಾರ ಟೆನ್ಷನ್ ಮಾಡ್ಕೊಂಡ್ರೇನ್ರಿ ಮತ್ತೆ? ಇಲ್ಲ ಇಲ್ಲ, ನೀವು ಎಲ್ಲ ಕಾಳಜಿ ತಗೊಂಡು ಮಾಡಾಕ್ತೀರಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಏನು ನನ್ನ ಕೆಟ್ಟ ನಸೀಬನ ಏನೋ ಹಿಂಗಾತ್ ನೋಡ್ರಿ. ಕೆಟ್ಟ ನಸೀಬ್ ಏನಿರ್ತೈತ್ರಿ? ಏನೋ ಮನುಷ್ಯ ಅಂದಮೇಲೆ ಆಗುದ. ನನಗೂ ಮನೆ ಆಗಿದ್ದಿಲ್ರಿ ಹಂಗೆ. ಮತ್ತೆ ಒಣ ಟೆನ್ಷನ್ ಅತಿಯಾಗಿ ತೆಲಿಗೆ ಏನಾರ ತೊಗೊಂಡ್ರು ಹಿಂಗೆ ಆಗ್ತೈತಂತ. ಮೊನ್ನೆ ನಾನು ಅದು ಆಫೀಸ್ ಟೆನ್ಷನ್ ಸಲುವಾಗಿ ಹಾರ್ಟ್ ಆಗಿತ್ತಲ್ರಿ ನನಗೂ. ಆದರೂ ಏನಂತ ಮಾಡ್ಲಿ ನೋಡ್ರಿ, ನಾವು ಒಬ್ಬಕ್ಕೆ. ಇವು ದೇವ್ರೆ, ಇವ್ರು ಹಿಂಗಾಗ್ಯಾರ, ಮನಸ್ಸರ ಖುಷಿಯಾಗಿ ಹೆಂಗಿರಕ್ ಸಾಧ್ಯ? ಈ ಶುಭ ಕಾರ್ಯದಾಗ ಗಂಡನ ಹಿಂಗೆ ಮನಗಿಸಿ ನಾನು ಏನಂತ ಮಾಡ್ಲಿ ನೋಡ್ರಿ. ಆ ದೇವ್ರಿಗೆ ಅದು ಏನು ನನ್ನ ಮ್ಯಾಗ ಕೆಟ್ಟ ಕೋಪಿತ್ತ ಏನು? ಮೊನ್ನೆ ಮಂದಿಯವ್ರಿಗೆ ಅಂತೇಳಿ ನಾನು ಪತ್ರ ಕಾಗದ ಇದು ಲಗಡ ಪತ್ರಿಕೆ ದೇವ್ರ ಮುಂದೆ ಇಡಾಕ್ ಹೋದ್ರ ಮೊನ್ನೆ ಅಷ್ಟು ನಾಯಿ ಬೊಗಳ್ಕೊಂತ ಹೋಗಿ ಕೆಡವಿ ಬಿಡ್ತ್ರಿ. ಏನಪ್ಪ ಇದು ಅಭಿಷೇಕ್ ನನ್ನಂಗಾಗಿ ಒಂಥರ ಆಗಿತ್ತು ನನಗೆ. ಈಗ ನೋಡ್ರಿ ಅದೇ ಕರೆ ಆಗಿಬಿಡ್ತು.
ತಲೆ ಕೆಡಿಸ್ಕೋಬೇಡ್ರಿ, ನಾವೆಲ್ಲರೂ ಅದೇವಲ್ಲ, ಯಾಕೆ ಚಿಂತೆ ಮಾಡ್ತೀರಿ ಶಾಂತಕರ? ನೋಡ್ರಿ, ಒಣ ಟೆನ್ಷನ್ ತಗೊಂಡ್ರೆ ನಮ್ ದೇಹನ ದಂಡನೆ ಆಗುದು, ನಮ್ಮ ಆರೋಗ್ಯನ ಕೆಡುದು. ಯಾವ್ದು ಇದ್ದಿದ್ದೇನ್ ಬದ್ಲಿ ಆಗುದಿಲ್ಲ. ಇದ್ದಿದ್ದಂಗೆ ಇರ್ತೈತಿ. ಅದಕ್ಕೆ ನನಗೊಮ್ಮೆ ಯಾವಾಗ ಬುದ್ಧಿ ಬೆಟ್ಟಿಯಾಗಿ ಹಾಸಿಗೆ ಹಿಡಿದ್ ಮ್ಯಾಕ್ ಎದ್ನೆ, ಅವಾಗ ಒಣ ಟೆನ್ಷನ್ ತಗೊಳದ್ ಬಿಟ್ಬಿಟ್ಟೇನಿ ನೋಡ್ರಿ. ಆಗಿದ್ದಾತು ಹೋಗಿದ್ದು ಹೋತ್ ಅನ್ನಂಗ್ ಬಿಟ್ಬಿಟ್ಟೇನಿ. ಅದಕ್ಕೆ ನೀವೇನ್ ಚಿಂತೆ ಮಾಡ್ಬೇಡ್ರಿ ಗೌಡ್ರ. ಏನ್ರಿ, ನಾ ಅದೇನಿ, ನೀವು ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾನ್ ನೋಡ್ಕೊಂತೀನಿ. ಇದು ಮದ್ವಿ ಬಗ್ಗೆ ಅಂತರೂ ನೀವು ಏನೂ ತ್ರಾಸ ತಗೊಳಕ್ ಹೋಗ್ಬೇಡ್ರಿ. ಮದ್ವಿ ಆರಾಮಾಗಿ ಸರಾಗವಾಗಿ ನಡಿತೈತಿ. ಆತ್ರಿ? ಪಾರ್ವತಿ, ಬೇಜಾರು ಮಾಡ್ಕೋಬೇಡೆ, ನಾವೆಲ್ಲರೂ ಅದೀವಿ ತಗೋ, ಏನೂ ಆಗಲ್ಲ. ನೋಡೋನು ಹೆಂಗಾತು. ನಮ್ಮ ಅಪ್ಪಗೆ ಹಿಂಗಾಗಿದ್ದನ್ನ ನನ್ನಿಂದ ನೋಡ್ಕೊಂಡು ಇರಕ್ಕೆ ಆಗ್ವಲ್ತನು. ಮನ್ಸಿಗೆ ಭಾಳ ನೋವಾಗಕತ್ತೈತಿ. ಮುಂದೇನು ಗತಿ? ಮಾವರ, ನಾನು ಒಬ್ಬ ಗಂಡು ಮಗ ಇದ್ದಂಗೆ ಅಂತ 1000 ಸಲ ಹೇಳಿರಿ. ಮಗನ ಜಗದಾಗ ನಿಂದಿರ್ತೇನೆ, ನಿನ್ನ ಮ್ಯಾಗ ಹಳ್ಯಾನ ಜಗದಾಗಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾ ಅದೇನಿ, ನೀವು ಆರಾಮಾಗಿರ್ರಿ. ಈ ಮದುವೆ ಒಂದು ಸುಸೂತ್ರವಾಗಿ ಆದ್ರೆ ಅಷ್ಟ ಸಾಕು ನನಗೆ. ಮುಂದಿಂದ ಹೆಂಗ ಕಷ್ಟನ ಸುಖನ ಏನೋ ಒಂದು ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತೀವಿ. ನನಗೆ ಇರೋದೊಂದು ಮಗಳು, ಅದೊಂದು ಮಗಳು, ಈ 2 ಮಗಳನ್ನ ಒಂದು ದಡ ಮುಟ್ಸಿನಿ ಅಂದ್ರೆ ಗಂಡ ಹೆಂಡತಿ ಬೇಕಾದ್ರೆ ಒಮ್ಮೆ ಕಣ್ಣು ಮುಚ್ಚಿದ್ರು ಅಡ್ಡಿ ಇಲ್ಲ. ಅಷ್ಟ ದೇವ್ರ ಕಡೆ ಬೇಡ್ಕೊಳ್ಳೋದು. ಮಾತಾಡ್ಬೇಡ್ರಿ ಶಾಂತಕರ ಹಂಗೆಲ್ಲ. ನೀವು ದೊಡ್ಡವರಾಗಿ ಹಿಂಗೆಲ್ಲ ಮಾತಾಡಿದ್ರೆ ಮಕ್ಕಳ ಗತಿ ಏನು ನೋಡ್ರಿ ಹೇಳ್ರಿ. ಆ ಸಣ್ಣ ಹುಡುಗಿ ನೋಡ್ರಲ್ಲಿ ಬೆದರಿ ಹೆಂಗೆ ನಿಂತತಿ ಪಾಪ. ವಯಸ್ಸಾಗಿರೋ ಮುದುಕಿ ಪಾಪ ತಾಯಿ. ಈಗ ಹಿಂಗೆ ಧೈರ್ಯ ಕೆಡಬಾರ್ದು, ನೀವೇ ಎಲ್ಲದಕ್ಕೆ ಧೈರ್ಯದಾಗ ನಿಂದಿರ್ಬೇಕು. ಈಗ ನೋಡ್ರಿ ಹಡದ ತಾಯಿ, ಅವ್ರ ಮುಂದೆ ಮಗಗೆ ಹಿಂಗಾಗೈತಿ, ಅವ್ರ ಮನ್ಸಿಗೆ ಎಷ್ಟು ಗಾಸಿಯಾಗಿರ್ತೈತಿ ನೀವು ಯೋಚನೆ ಮಾಡ್ಬೋದಲ್ಲ. ಗೊತ್ತಾಕೈತಿ ನಿಮಗೂ, ಏನು ಗೊತ್ತಾಗಲ್ಲ ನಂಗಿಲ್ಲ. ಅದಕ್ಕೆ ಮಕ್ಕಳು ಮೊಮ್ಮಕ್ಕಳು ಇನ್ನೂ ನೋಡೋದು ಭಾಳ ಐತಿ ಜೀವನ. ತಲೆ ಕೆಡಿಸ್ಕೋಬೇಡ್ರಿ. ನೀವು ಹಿಂಗೆ ಧೈರ್ಯ ಗೆಟ್ಟು ಮಾತಾಡಿದ್ರೆ ಅವ್ರಂತರೂ ಪಾತಾಳಕ್ಕೆ ಖುಷಿತಾರ. ನೀವೇ ಧೈರ್ಯ ತಗೋಬೇಕೀಗ. ನನ್ಗ ಅದು ಒಂದೇ ಚಿಂತೆ. ನನ್ನ ಮಗಳು ಮದುವೆಯಾಗ ನಾನು ಓಡಾಡೋಕ್ಕಾಗಕ್ಕೊಟ್ಟಿಲ್ಲ. ಎಲ್ಲ ತ್ರಾಸು ನಿಮ್ಮ ಮೇಲೆ ಹಾಕಿಬಿಟ್ಟೆ. ಅದು ನನಗೆ ಬೇಜಾರಾಗಕ್ಕೊಟ್ಟಿರೋದು. ನನ್ನಂತಕಿ ನನ್ನಂಥವ್ನ ಹೊಟ್ಟಾವು ನನ್ನ ಮಗಳು ಹುಟ್ಟಬಾರ್ದಾಗಿತ್ತು. ಒಳ್ಳೆ ಮಗಳು ಹುಟ್ಟಬಾರ್ದಾಗಿತ್ತು. ಯಪ್ಪ, ನೀ ಹಿಂಗೆಲ್ಲ ಮಾತಾಡ್ಬೇಡಪ್ಪ. ಏನಾಗೈತೆ ನಂಗೆ? ನನಗೇನು ರಾಣಿಗತೆನ ಬೆಳೆಸಿ ನೀನು? ರಾಣಿಗತೆನ ಅದನ್ನ ಆರಾಮಾಗಿ ಅದೀನಪ್ಪ. ಅಪ್ಪ ಸುಮ್ಮನಿರ ನೀನು. ನಾನು ನಿನ್ನ ಗಂಡು ಮಗ ಇದ್ದಂಗಪ್ಪ. ಏನು ನಾನು ಅಳಲ್ಲ, ಚಿಂತೆನೂ ಮಾಡಲ್ಲಪ್ಪ. ಇನ್ಮೇಲೆ ನಿನಗೆ ನಾನು, ನನಗೆ ನೀನಪ್ಪ. ಏನ ಸಾಕಲ್ಲ ಮತ್ತೆ? ನೋಡ್ರಿ, ಇಷ್ಟೊಂದು ಧೈರ್ಯ ಹೇಳೋ ಮಗಳದಾಳ, ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದಾಳ. ನೋಡ್ರಿ, ಗಂಡು ಮಗನೂ ಹೇಳ್ತಾನ ಇಲ್ಲ ಹಂಗೆ ಮಾತಾಡತ್ತಾಳಕಿ. ತಲಿಯಾಗಿ ಕೆಡಿಸ್ಕೊಂತೀರಿ ನೀವು. 2 ಹೆಣ್ಣು ಹಡ್ದಿಲ್ಲ, ಗಂಡು ಹಡ್ದಿರಿ ಏನ್ರಿ? ಒಂದು ಹೆಣ್ಣು ಟೆನ್ಷನ್ ಅಲ್ಲ 10 ಸನ್ಸಿಗೆ ಸಮಾನ, ಗೊತ್ತನ್ರಿ? ನನ್ನ ಮೊಮ್ಮಗಳ ಗತಿ ಏನು ನೋಡ್ರಿ. ಯಾರ ಮಗಿಗೆ ಹಿಂಗಾತಲ್ಲಪ್ಪ. ಸಮಾಧಾನ ಮಾಡ್ಕೋರಿ ಅಮ್ಮರ ಸಮಾಧಾನ ಮಾಡ್ಕೋರಿ. ನೀವು ಹಿಂಗೆ ಮಾಡ್ಬೇಡ್ರಿ, ಅವ್ರಿಗೆ ಮತ್ತೋಟ ಬೇಜಾರಾಕೈತಿ. ಮಾವರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಮದ್ವೆ ಬಗ್ಗೆ ಯಾವುದು ಚಿಂತೆ ಮಾಡಬೇಡ್ರಿ. ಎಲ್ಲ ಅಪ್ಪ ನೋಡ್ಕೊಂತಾರ, ನಾನು ನೋಡ್ಕೊಂತೀನಿ. ಸ್ವಲ್ಪ ಸಮಯದ ನಂತರ ಏನಿದೆ ಪೇಷಂಟ್ ಹತ್ರ ಇಷ್ಟಕ್ಕೊಂದು ಜನ ಕುಡೀರಿ. ನರ್ಸ್ ಅಲ್ಲ, ಇದೆಲ್ಲ ನೋಡ್ಕೊಳಕ್ ಆಗಂಗಿಲ್ಲ ನಿಮಗ? ಓ, ಶ್ರೀಧರ್ ಡಾಕ್ಟ್ರು, ನಮಸ್ಕಾರ ರೀ. ಓ, ಶ್ರೀಕಾಂತ್ ಪಾಟೀಲ್ ಅವ್ರು. ನೋಡ್ಲೇ ಇಲ್ರಿಪ್ಪ, ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನಮಸ್ಕಾರ ರೀ. ಏನು ನಿಮ್ಮ ಕಡೆದವ್ರೇನ್ರಿ? ನಮ್ಮ ಕಡೆದವ್ರೆ. ನೋಡಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಡಾಕ್ಟ್ರ. ಏನ ಪ್ರಾಬ್ಲಮ್ ಇದ್ರು ಏನ ಇರಲಿ, ಸ್ಪೆಷಲಿಸ್ಟ್ ಕರ್ಸಿ ಆದ್ರೂ ಪರವಾಗಿಲ್ಲ. ಖರ್ಚಿನ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಒಟ್ಟು ಇವ್ರು ಆರಾಮಾಗೋದೊಂದೇ ಮುಖ್ಯ. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ರಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಬಿಡ್ರಿ, ನೀವು ಇಷ್ಟು ಹೇಳಿದ್ರಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ನಾನು ಮುತುವರ್ಜಿ ವಯಸ್ಸು ನೋಡ್ಕೋತೀನಿ. ಅಲ್ಲ, ನೀವೆಷ್ಟು ಒಂದು ಟೈಮ್ನ ನಮ್ಗೆ ಹೆಲ್ಪ್ ಮಾಡಿರಿ, ಕಾಸಿ ದೋಸ್ತದಿರಿ. ನಿಮಗೆ ನಾವಿಲ್ಲಂತೇವೆ, ನಮ್ಮ ಮನ್ಯಾನವ್ರ ಗತೆ ನೋಡ್ಕೊಂತೀವಿ. ತಲೆ ಕೆಡ್ಸ್ಕೊಬೇಡ್ರಿ. ಅಷ್ಟೊಂದು ಮಾಡ್ರಿ, ಭಾಳ ಖುಷಿ ಆಯ್ತು ನೀವು ಇದೇ ಹಾಸ್ಪಿಟ್ಲಾಗ ಇರೋದು. ನಂಗೆ ಇವಾಗ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು ಆ ಕಡೆ ಮಾಡ್ತಿದ್ದೆ, ಇವಾಗ ಇಲ್ಲೇ ವರ್ಗ ಆಗೈತಿ. ಒಳ್ಳೇದಾತ್ರಿ ಡಾಕ್ಟ್ರ. ಇವ್ರಿಗೆ ಹಿಂಗಾಗ ಕಾರಣ ಏನಂತ? ಏನೋ ಟೆನ್ಷನ್ ತಗೊಂಡಾರ್ರಿ, ಏನೋ ಭಾಳ ಮನ್ಸಿಗೆ ಹಚ್ಕೊಂಡಾರ. ಒಂಥರ ಹೆಂಗಂದ್ರೆ ಹೈಪರ್ ಟೆನ್ಷನ್ ಅಂದ್ರೆ BP ಜಾಸ್ತಿ ಆಗೈತಿ, ಓಡಾಟ ಹೆಚ್ಚಾಗೈತಿ ಇವ್ರಿಗೆ. ಆಮೇಲೆ ಏನೋ ಒಂದು ಮನಸ್ಸಿಗೆ ಹಚ್ಕೊಂಡಾರ. ಅದು ಮನೋವ್ಯತೆ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಅವ್ರು ಹಿಂಗೆ ಆಗಕ್ಕೆ ಕಾರಣ ಇದಕ್ಕಿದ್ದಂಗೆ ಆರಾಮಿದ್ದ ಮನುಷ್ಯ ಆಗಕ್ಕೆ ಕಾರಣನೇ ಇದು. ಒಂದು ರಕ್ತದ ಒತ್ತಡ, ನರಗಳ ಒಂದು ಜಾಸ್ತಿ ಬಡಿತ, ನರ ದೌರ್ಬಲ್ಯ ಆಗುತ್ತೆ. ಈ ಥರ ಎಲ್ಲ ಅಕ್ಕ ಒಂದೊಂದ್ಸಲ ಭಾಳ. ಅದಕ್ಕೆ ಟೆನ್ಷನ್ ತೊಗೊಬೇಡ ಅಂತಾರಲ್ಲ. ಬ್ರೈನಿಗೂ ಕೂಡ ಒಂದೊಂದ್ಸಲ ಏನಾಗ್ಬಿಡ್ತಿದೆ, ಎಫೆಕ್ಟ್ ಆಗ್ಬಿಡ್ತಾವೆ ಕೆಲವೊಂದ್ಸಲ. ಪುಣ್ಯಕ್ಕೆ ಇಷ್ಟೇ ಆಗೈತಿ ಇವರಿಗೆ. ಮಾತು ಸ್ಪಷ್ಟವಾಗಿ ತಿಳಿದೇ ಇದ್ರೂ ಸ್ವಲ್ಪ ಅರ್ಥ ಆಗ್ತೈತಿ. ಕೆಲವರಿಗೆ ಏನಾದರೂ ಅದು ಮಾತು ಕೂಡ ಹೋಗ್ಬಿಡ್ತಾವ ಒಂದೊಂದ್ಸಲ. ಮಗಳು ಮದ್ವೆ ನಿಶ್ಚಯ ಆಗಿತ್ರಿ.
ಅದೇ ಓಡಾಟ ಸ್ವಲ್ಪ ಜಾಸ್ತಿ ಆಗಿ ನನ್ನ ಮಗನ ಕೂಡ ತಗೊಂಡೇವ್ರಿ. ನನ್ನ ಮಗಗೆ ತಗೊಂಡೇವಿ ಇವ್ರ ಮಗಳನ್ನ, ಅದ ಅಲ್ಲಿ ನಿಂತಾಳಲ್ಲ ಆಕಿನ. ಇವ್ರು ಒಂಥರ ಈಗ ನಮ್ಗೆ ಬೀಗ್ರೀಗ. ಓ, ಮದ್ವೆ ಆದ್ಮೇಲೆ ಮಗಳ ಮನೆ ಬಿಟ್ಟು ಹೋಗ್ಕೊಳ್ಳ ಅಂತಾನೆ ಏನಾರ ಚಿಂತೆ ಮಾಡಿದ್ರೋ ಏನೋಪ್ಪ. ಯಾಕಂದ್ರೆ ತಂದಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಂತ. ನನಗೂ ಅಷ್ಟೆ, ನನ್ನ ಮಗಳಂದ್ರೆ ಭಾಳ ಪ್ರೀತಿ. ನಾನು ನನ್ನ ಮಗಳು ಮದ್ವೆ ಆಗೋಬೇಕಾರೆ ಹಿಂಗ ಚಿಂತೆ ಮಾಡಿದ್ದೆ ನೋಡ್ರಿ, ಆದ್ರೆ ಇಷ್ಟೊಂದಿಲ್ಲ. ಓ, ಹಂಗ ಆಗಿರ್ಬೇಕ್ರಿ ಅದು. ಟೆನ್ಷನ್ ಜಾಸ್ತಿ ಆಗಿ ಹಿಂಗಾಗೈತಿ. ಒಟ್ನಾಗ ಆರಾಮ್ ಆಗ್ಬೇಕು ನೋಡ್ರಿ ಇವ್ರಿ, ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದ. ಚಿಂತೆ ಮಾಡ್ಬೇಡ್ರಿ. ಆದ್ರೆ ಈ ಪೇಷಂಟ್ ಹತ್ರ ಇಷ್ಟು ಜನ ಇದ್ದು ಸ್ವಲ್ಪ ತೊಂದರೆ ಆಕೈತಿ. ಯಾರಾದ್ರೂ ಒಬ್ರಿರ್ರಿ, ಉಳ್ದೋದರೆಲ್ಲ ಹೋಗೋದು ಒಳ್ಳೇದು. ಅಂದ್ರೆ ವಿಸಿಟಿಂಗ್ ಅವರ್ಸಿಗೆ ಅಷ್ಟೇ ಬರ್ರಿ. ಮತ್ತೆ ಯಾಕಂದ್ರೆ ಜಾಸ್ತಿ ಉಳಿದ ಪೇಷಂಟಿಗೆಲ್ಲ ಗದ್ಲಾಕೈತಿ, ಹಿಂಗೆ ಗಡಿಬಿಡಿ ಗಲಾಟೆ ಮಾಡ್ಕೊಂತ ನಿಂತ್ರೆ. ಇಲ್ಲ ನೀವೇನ್ ಟೆನ್ಷನ್ ತಗೋಬೇಡ್ರಿ, ನಾ ಹೋಗ್ತೀನಿ. ನಾ ಮತ್ ಬರ್ತೇನ್ರಿ, ಇವಾಗ ಹೋಗಿ ಬರ್ತೇನೆ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ಮದ್ವಿ ಬಗ್ಗೆ ಚಿಂತೆನೇ ಮಾಡ್ಬೇಡ್ರಿ ನೀವು. ನಿಮ್ಮ ಮನಿ ಅಂತೆಲ್ಲ ಆಗೋ ಕೆಲ್ಸದ ಬಗ್ಗೆನೂ ನಾನೇ ಕಾಳಜಿ ತಗೊಂತೇನಿ. ನಮ್ಮ ಮನಿ ಕಡೆ ಆಗೋ ಕೆಲಸ, ಮದ್ವಿ ಕಾಳಜಿ, ಪ್ರತಿ ಒಂದು ಮನಿ ತುಂಬಿಸ್ಕೊಳ್ಳೋ ಮಟನು ನಾವು ಮಾಡ್ಕೊಂತೀವಿ. ನೀವೇನು ಟೆನ್ಷನ್ ತಗೋಬೇಡ್ರಿ.